ನಾನು ನಿನ್ನನ್ನೇ ಮದ್ವೆ ಆಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀನಿ. ನರಸಮ್ಮ, ನಾನು ನಿನ್ನಂತ ಅರಿಯಾದ ಹೆಣ್ಮಕ್ಳು ಸವಾಸನೆ ಬೇಡ ಅಂತ ಸನ್ಯಾಸಿ ಆಗಿರೋಣ ಅಂತ ತೀರ್ಮಾನಿಸಿದ್ದೀನಿ. ಸನ್ಯಾಸಿ? ಕುಂಭಮೇಳಕ್ಕೆ ಹೋಗ್ತಾ ಇದೀಯಾ ಹೆಂಗೆ ಅಂತ? ನನಗೆ ಗೊತ್ತು. ಅಲ್ಲಿರೋ ಮೊನಾಲಿಸನ ನೋಡ್ಕೊಂತಾನೆ ನೀನು ಹೋಯ್ತಾ ಇದೀಯಾ? ನಾವೆಲ್ಲ ಬೇಡ ಅಲ್ವಾ ನಿಂಗೆ? ನಾನು ನಿನ್ನನ್ನೇ ಮದ್ವೆ ಆಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀನಿ. ನೀನ್ ನೋಡಿದ್ರೆ ಸನ್ಯಾಸಿ ಆಗ್ತೀನಿ ಅಂತ ಹೇಳ್ತಾ ಇದೀನಿ. ನಾನು ಏನ್ ಮಾಡ್ಲಿ? ಅರೆ ಬಂಕೆತಾಗ ಭಾನುವಾರ ರೇ ನರಸಮ್ಮ, ಏನು? ನಾನೇನು ತಲೆಗೆ ಹೂ ಮುಡ್ಸ್ಕೊಂಡಿರೋ ತಗಡ ತರ ಕಾಣ್ತಾ ಇದ್ದೀನ ನಿನ್ ಕಣ್ಣಿಗೆ? ಇಲ್ಲ, ಚೆನ್ನಾಗೆ ಕಾಣ್ತಾ ಇದೀಯಾ. ಅರೆ ಮೇರೆ ಸರ್, ನೋಡು, ಇವತ್ತಿನಿಂದ ನಿನ್ ದಾರಿ ನಿನಗೆ, ನನ್ ದಾರಿ ನನಗೆ. ನೀನೇನಾರ ಮಧ್ಯದಲ್ಲಿ ಬಂದು ಒಣ ಯಾರ ತೋರ್ಸ್ರೆ ನಾ ಸುಮ್ಮನೆ ಇರೋದಿಲ್ಲ. ಹಾಗನ್ಬೇಡ ಗೋಪಿ, ನಾನ್ ನಿನ್ನನ್ನೇ ಮದ್ವೆ ಆಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ ಬಂದಿದ್ದೀನಿ ಗೋಪಿ. ಇಲ್ಲ ಅನ್ಬೇಡ ಗೋಪಿ. ಅರೆ ಇಟ್ಟ ಮೇಲೆ ಅವ್ರೆ ಕಾಳ್, ಇದೇನಪ್ಪ ಗಾಡಿ ರಿವರ್ಸ್ ಗೇರ್ ಅಲ್ಲಿ ಹೋಯ್ತಾ ಇದೆ. ನೋಡ್ ನರ್ಸಮ್ಮ, ನಿನ್ನ ಆಟ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನಿನ್ ದಾರಿ ನೀನ್ ನೋಡ್ಕೊ ಹೋಗು ಅಷ್ಟೇ. ಹಂಗೆಲ್ಲ ಅನ್ಬೇಡ ಕಣೋ, ನಿಜವಾಗ್ಲೂ ನಾನು ನಿನ್ನೆ ಮದ್ವೆ ಆಗ್ಬೇಕು ಅಂತ ಬಂದಿದ್ದೀನಿ ಕಣೋ, ಪ್ಲೀಸ್ ಕಣೋ. ಆದ್ರೂ ನಿನ್ನ ಹೆಂಗ್ ನೆಮ್ಲಿ? ಯಾಕೆ? ಆ ಪರಮೇಶಿ ಬಂದ್ರಂತೆ ನಾಳೆ ನನ್ ಕೈ ಕೊಟ್ಬಿಟ್ರೆ? ಪರಮೇಶ್ ಎಲ್ಲ, ಪರಮೇಶ್ವರ್ ಅಪ್ಪ ಬಂದ್ರು ನಾನು ಅವ್ರ ಹತ್ರ ಹೋಗೋದಿಲ್ಲ, ನಿನ್ ಜೊತೆಲೇ ಇರ್ತೀನಿ. ಹಾಗಾದ್ರೆ ಒಂದ್ ಕೆಲ್ಸ ಮಾಡ್ಬಿಡು. ಏನು? ಈಗ ಒಂದು ಡ್ಯಾನ್ಸ್ ಹಾಕೋಣ, ಅದೇ ಸಾಕ್ಷಿಯಾಗಿ. ಈ ತರ